ವೀಕ್ಷಕರೇ, ಇನ್ನ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ಬಗ್ಗೆ 2025ನೇ ಇಸ್ವಿ ಕಳೆದ ಒಂದು ವರ್ಷಗಳಲ್ಲೂ ಕೂಡ ಸ್ವಲ್ಪ ಹಾಗೋ ಹೀಗೋ ಹಿಂಗೆ ಅನ್ನೋದು ಇತ್ತು. ಇನ್ನೂ ಒಂದು ವರ್ಷಗಳ ಕಾಲ ಸ್ವಲ್ಪ ನೀವು ಕೂಡ ಇದೇ ತರ ತಳ್ತಾ ಹೋಗ್ಬೇಕಾಗತ್ತೆ. ಆದ್ರೆ 2ನೇ ಮನೆಗೆ ರಾಹು ಬರೋದ್ರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಆದ್ರೆ 3ನೇ ಮನೆಗೆ ಶನಿ ಬರೋದ್ರಿಂದ ನಿಮಗೆ ದೊಡ್ಡ ದೊಡ್ಡ ಫ್ರೆಂಡ್ಸ್ಗಳು ಸಿಗ್ತಾ ಹೋಗ್ಬೋದು. ಅಥವಾ ಯಾವ್ದಾರ ಒಂದು ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ನೀವು ಮುನ್ನುಗ್ಗು ಹೋಗುವಂಥದ್ದು ಅಥವಾ ನೀವು ಅದ್ರಲ್ಲಿ ಭಾಗವಹಿಸಿಕೆ ಮಾಡ್ಕೊಳ್ಳುವಂಥದ್ದೆಲ್ಲ ಆಗತ್ತೆ ಈ ಒಂದು ಮಕರ ರಾಶಿಯವರಿಗೆ. ಯಾಕೆಂದ್ರೆ ನಾವು ಯಾವಾಗ್ಲೂ ನಮ್ಗೆ ಒಂದು ಪರ್ಫಾರ್ಮೆನ್ಸ್ ಅಂತ ಇರುತ್ತಲ್ಲ, ಆ ಪರ್ಫಾರ್ಮೆನ್ಸ್‌ಗೆ ಯಾವ್ದಾರ ಒಂದು ಸ್ಟೇಜ್ ಸಿಗ್ಬೇಕು. ಆ ಸ್ಟೇಜ್ ಅನ್ನ ನಾವು ಕ್ರಿಯೇಟಿವಿಟಿ ಮಾಡ್ಕೊಳ್ಳೋದು ಅಥವಾ ಆ ಸ್ಟೇಜ್ ನಮಗೆ ನಮ್ಗಾಗಿ ಹುಡ್ಕೊಂಡ್ ಬರೋದೆಲ್ಲ ಮಾಡುತ್ತೆ ಅಂತ ಅಂದ್ರೆ ಅದು ಈ ವರ್ಷ ಮಕರ ರಾಶಿಯವರಿಗೆ ತುಂಬಾ ಒಳ್ಳೆಯ ಫಲಗಳನ್ನ ಕೊಡ್ತಾ ಹೋಗುತ್ತೆ. ಯಾಕೆಂದ್ರೆ ನಿಮ್ಮಲ್ಲೇ ಒಂದು ಏನಾರ ಒಂದು ಕ್ರಿಯೇಟಿವಿಟಿನ ತಂದ್ಕೊಡ್ಬೋದು. ಅಥವಾ ನಿಮ್ಗೆ ಯಾವ್ದಾರ ಒಂದು ಲಕ್ಕು ಇಂಥದಕ್ಕೆ ಚಾಯ್ಸ್ ಆಗಿದ್ದೀರಾ ಅಥವಾ ನೀವು ಇದಕ್ಕೆ ಆಯ್ಕೆ ಆಗಿದ್ದೀರಾ ಅಂತ ಹೇಳಿ ನಿಮ್ಮನ್ನ ಹುಡುಕೊಂಡು ಬರುವಂತಹ ಒಂದು ಯೋಗ ಮಕರ ರಾಶಿಯವರೆಗೂ ಇದೆ. ಆದ್ರೆ 2ನೇ ಮನೆಗೆ ರಾಹು ಬರೋದ್ರಿಂದ ಧನಸ್ಥಾನದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ದಿಢೀರಂತ ಖರ್ಚುಗಳ ಆಗುವಂಥದ್ದು, ಕೈಯಲ್ಲಿರೋ ಹಣಗಳನ್ನ ಕಳ್ಕೊಳ್ಳೋ ಅಂಥದ್ದು, ಎಲ್ಲೋ ಒಂದ್ ಕಡೆ ಥೆಫ್ಟ್ ಆಗುವಂಥದ್ದು, ಕೈಯಲ್ಲಿರೋ ಮೊಬೈಲು, ಒಡವೆ ಇರ್ಬೋದು, ಹಣ ಇರ್ಬೋದು, ಇಂಥದ್ದೆಲ್ಲ ಏನಾರೋ ಒಂದು ಸಮಥಿಂಗ್ ಆಗುವಂತ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಒಂದು ನಿಮ್ಮ ವಸ್ತುಗಳ ಬಗ್ಗೆ ಕೇರ್ಫುಲ್ ಆಗಿರಿ. 2ನೇ ಮನೆ ರಾಹು ಇದ್ದಾಗ ಏನಾಗುತ್ತೆ, ಧನಸ್ಥಾನದಲ್ಲಿ ರಾಹು ಇದ್ದಾಗ ಕುಟುಂಬದಕ್ಕೆ ನಾವು ಹೇಳೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಅನಾವಶ್ಯಕ ಘಟನೆಗಳಾಗೋದು, ಜಗಳಗಳಾಗೋದು, ಮಾತುಕತೆಗಳು, ರಫ್ ಮಾತಾಡೋ ಅಂಥದ್ದು, ಇಷ್ಟು ದಿನ ಸ್ಮೂತ್ ಆಗಿದ್ದಂತಹ ವಾಯ್ಸು ಎಲ್ಲೋ ಒಂದ್ ಕಡೆ ಗಡ್ಸಾಗಿ ಮಾತಾಡೋ ಅಂಥದ್ದು, ಈ ತರದೆಲ್ಲ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಸಂಯಮ ತಗೊಳ್ಳಿ, ಶಾಂತಿ ಇರ್ಲಿ. ಪ್ಲಸ್ ಏನಂತಾರೆ, ನಾವ್ ಯಾರಿಗ್ ಏನೇ ಹೇಳ್ಬೇಕು ಅಂತ ಅಂದಾಗ್ಲೂ ಕೂಡ ನಾವು ಕರೆಕ್ಟ್ ಆಗಿದ್ರಲ್ವಾ ನಾವ್ ಇನ್ನೊಬ್ರಿಗೆ ಹೇಳಕ್ಕಾಗೋದು. ಅದೇ ತರ ನಾವ್ ಹೇಗ್ ನಡ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಆದಷ್ಟು ತಾಳ್ಮೆ ಇರ್ಲಿ ಮಕರ ರಾಶಿಯವರಿಗೆ, ತುಂಬಾ ಒಳ್ಳೇದಾಗತ್ತೆ. ಜೊತೆಗೆ ಹಣದ ವಿಚಾರಕ್ಕೆ, ಹೂಡಿಕೆ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಿ. ಯಾಕೆಂದ್ರೆ 2ನೇ ಮನೆ ರಾಹು ಪ್ರತಿಯೊಂದು ಕಸಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ಬಿಡ್ತಾನೆ. ಜೊತೆಗೆ ನಿಮಗೆ ಪಂಚಮದಲ್ಲಿ ಗುರು ಇದ್ದು ಇತ್ತೀಚೆಗೆ ಮನೆಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡ್ತಾ ಇದ್ರಿ, ಯಾವ್ದೋ ದೇವತಾಗಳ ಕಾರ್ಯಗಳು ನಡೀತಿತ್ತು, ದೇವರುಗಳನ್ನ ಆರಾಧಿಸುವಂಥದ್ದು, ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು ಎಲ್ಲವೂ ಚೆನ್ನಾಗಿತ್ತು. ಆದ್ರೆ 6ನೇ ಮನೆ ಗುರು ಬರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಕೇರ್ಫುಲ್ ಆಗಿರಿ. ಹೆಣ್ಮಕ್ಳಾದ್ರೆ ಸ್ವಲ್ಪ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳು ಬರುವಂಥದ್ದು ಆಗ್ಬೋದು, ಅಥವಾ ಹೊಟ್ಟೆ ನೋವು ಬರುವಂಥದ್ದು, ಪದೇ ಪದೇ ಏನೋ ಒಂದು ರೀತಿಲಿ ಹೊಟ್ಟೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ನೋವುಗಳು ನೋಡುವಂಥದ್ದೆಲ್ಲ ಆಗ್ತಾ ಹೋಗುತ್ತೆ. ಹಾಗಾಗಿ ಹೆಣ್ಮಕ್ಳುಗಳು ಸ್ವಲ್ಪ ಆ ತಮ್ಮ ಒಂದು ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ ಕೇರ್ಫುಲ್ ಆಗಿದ್ರೆ ಈ ವರ್ಷ ಬಹಳ ಒಳ್ಳೇದು. ಜೊತೆಗೆ 6ನೇ ಮನೆ ಗುರು ಕೂಡ ನಿಮಗೆ ಶತ್ರುಗಳನ್ನ ನಿವಾರಣೆ ಮಾಡುವಂಥದ್ದು. ಇಷ್ಟ್ ದಿನ ಯಾರ ಜೊತೆ ಜಗಳ ಆಡ್ತಾ ಇದ್ರಿ, ಕಿತ್ತಾಡ್ತಾ ಇದ್ರಿ, ಅವರೆಲ್ಲ ನಿಮಗೆ ಮಿತ್ರರಾಗುವಂತ ಒಂದು ಟೈಮು. ಈ ಹಿಂದೆ ಎಲ್ಲೋ ಮಾತು ಬಿಟ್ಬಿಟ್ಟಿದ್ರಿ, ಜಗಳ ಆಡ್ಕೊಂಡಿರಿ, ಮತ್ತೆ ನಿಮ್ಗೆ ರಿಟರ್ನ್ ಕಾಲ್ ಮಾಡಿ ಆಯ್ತು ಬಾ ಸಾರಿ ಅಂತ ಕೇಳಿ ಮತ್ತೆ ನಿಮ್ಮ ಒಂದು ಫ್ರೆಂಡ್ಶಿಪ್ ಹೊಸ ತರ ನಡೆಯುವಂಥದ್ದು, ಅಥವಾ ನಿಮ್ಮ ಸಂಬಂಧಗಳಲ್ಲಿ ನೀವೇನಾರ ಕಿತ್ತಾಡ್ಕೊಂಡಿದ್ರೆ, ಈಗ ಅಕಸ್ಮಾತ್ ಎಷ್ಟೋ ಜನ ನೋಡಿರ್ತೀರಾ, ಅಕ್ಕ ತಂಗಿ ತುಂಬಾ ಕಿತ್ತಾಡ್ತಾರೆ, ಅಣ್ಣ ತಂಗಿ ಕಿತ್ತಾಡಿರ್ತಾರೆ, ಕುಟುಂಬದಲ್ಲಿ ಏನೇನೋ ಗಲಾಟೆಗಳಾಗಿರುತ್ತೆ. ಆದ್ರೆ ಯಾವ್ದೋ ಒಂದು ಕಾರ್ಯ, ಯಾವ್ದೋ ಒಂದು ಫಂಕ್ಷನ್ ಅಂತ ಬಂದಾಗ ಆ ಒಂದು ಹಿಂದೆ ಆಗಿರುವಂತ ಜಗಳಗಳನ್ನೆಲ್ಲ ಮರೆತು ಹೊಸತೆಲ್ಲ ಶುರು ಮಾಡಿರ್ತಾರೆ. ಅವರಿಬ್ರ ಮಧ್ಯೆ ಮತ್ತೆ ಅದೇ ತರ ಅನ್ಯೋನ್ಯ ಪ್ರೀತಿ ಉಂಟಾಗಿರುತ್ತೆ. ಈ ರೀತಿ ಒಂದು ಸಂಬಂಧಗಳಲ್ಲಿ ಒಳ್ಳೆದನ್ನ ಮಾಡುವಂಥದ್ದು ಮಕರ ರಾಶಿಗೆ. ಹಿಂದೆ ಬಿಟ್ಟೋಗಿರುವಂತ ಬಿರುಕುಗಳನ್ನ ಸರಿಪಡಿಸಿ ಮತ್ತೆ ಹೇಗಿತ್ತೋ ಅದೇ ರೀತಿ ನಿಮ್ಮ ಒಂದು ಸಂಬಂಧಗಳನ್ನ ಉಳಿಸ್ಕೊಂಡು ಹೋಗುವಂತಹ ಕೆಲಸ ಗುರುನು ಮಾಡ್ತಾನೆ. ಹಂಗಾಗಿ ಈ ವರ್ಷನೂ ಕೂಡ ಮಕರ ರಾಶಿಯವರಿಗೆ ಶುಭ ಫಲಗಳನ್ನ ನೋಡ್ಬೋದು. ಆದ್ರೆ ಹಣಕಾಸಿನ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಚೆನ್ನಾಗಿದೆ ಅಂತ ಹೇಳಿ ನೀವು ಹೋಗಿ ಹಣವನ್ನ ತೊಡಗಿಸೋ ವಿಚಾರ ಹೇಳಿದ್ದೀನಿ. ಜೊತೆಗೆ ನಿಮಗೆ ಮಕ್ಕಳ ವಿಚಾರದಲ್ಲಿ ಕೇರ್ಫುಲ್ ಆಗಿರಕ್ಕೆ ಹೇಳಿದ್ದೀನಿ. ಪ್ಲಸ್ ಸಂಬಂಧಗಳಲ್ಲಿ ಯಾವುದೇ ಕಾರಣಕ್ಕೂ ಕೇರ್ಫುಲ್ ಆಗಿ ನೀವು ಹ್ಯಾಂಡಲ್ ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ಸಂಬಂಧಗಳು ಚೆನ್ನಾಗಾಗೋದ್ರಿಂದ. ಇನ್ನೊಂದು ವ್ಯವಹಾರಗಳಲ್ಲಿ ನಾವು ಹೇಳ್ಬೇಕು ಅಂತ ಅಂದ್ರೆ, ಈಗ ಮಕರ ರಾಶಿಯವರಿಗೆ 3ನೇ ಮನೆಯಲ್ಲಿ ಶನಿ ಸಿಗೋದ್ರಿಂದ, ಶನೇಶ್ವರ ಸಂಚಾರ ಮಾಡೋದ್ರಿಂದ ಕೂಡ ಹಿಂದೆ ಏನಾರ ಕೆಲಸ ಕಾರ್ಯಗಳು ನಿಂತೋಗಿರುತ್ತಲ್ಲ, ಅದೆಲ್ಲ ಮೂವಿಂಗ್ ಆಗುವಂತಹ ಟೈಮ್ ಆಗ್ತಾ ಹೋಗುತ್ತೆ. ಅಥವಾ ನಿಮ್ಗೆ ಹೊಸ ಆಪರ್ಚುನಿಟಿಗಳು ನಿಮ್ಗೆ ಹುಡ್ಕೊಂಡು ಬರ್ಬೋದು. ಅಂತ ಅವಕಾಶಗಳನ್ನು ಕೂಡ ಮಕರ ರಾಶಿಯವರು ಉಪಯೋಗ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ವೀಕ್ಷಕರೇ.